ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ಆಟೋ ಚಾಲಕರ ಬಗ್ಗೆ, ಆಟೋ ಚಾಲಕರಿಗಾಗಿ ಪೂರ್ತಿ ನೋಡಿ. ಏನಪ್ಪ ಅಂದರೆ ಆಟೋ ಚಾಲಕರು ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ, ಕೆಲವರು, ಎಲ್ಲರಲ್ಲ, ಕೆಲವರು, ಯಾಕಂದರೆ ಕೆಲಸ ಮಾಡೋಕೆ ಆಗದೇ ಇರೋರು ಕೆಲವರು ಇವತ್ತು ಯಾವುದೋ ಒಂದು ಎಲ್ಲೋ ಒಂದು ಬೈಕ್ ಹೋಗ್ತಾ ಇರ್ತೈತಿ, ಯಾವುದೋ ರ್ಯಾಪಿಡ್ ಬೈಕ್ ಹೋಗ್ತಾ ಇರುತ್ತೆ, ಅದು ನಡೀತಾರೆ, ಅದನ್ನು ವೀಡಿಯೋ ಮಾಡ್ತಾರೆ. ಏನೋ ದೊಡ್ಡ ಗನಂದಾರಿ ಕೆಲಸ ಮಾಡಿರ್ತಾರ, ಏನೋ ದೊಡ್ಡದಾಗಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂತಾರ, ಅವನ್ನ ಹಿಡಿದು ಅವನೇನೋ ದೊಡ್ಡದಾಗಿ ಲೂಟಿ ಮಾಡಿರೋ ಥರ, ಅವನೇನೋ ಕೋಟಿ ಕೋಟಿ ಕೊಳ್ಳೆ ಹೊಡೆದಿರ್ತಾರ, ಅವನು ಹಿಡಿದು ನೀನು ಅನ್ಯಾಯ ಮಾಡ್ತಾ ಇದೀಯಾ, ನೀನು ಮೋಸ ಮಾಡ್ತಾ ಇದೀಯಾ, ನೀನು ಹಂಗೆ ಮಾಡ್ತಾ ಇದೀಯಾ, ಇದು ಸರಿ ಇಲ್ಲ, ಇದು ಹಂಗೆ ಹಿಂಗೆ ಅಂತಂದೇಳಿ ವಿಡಿಯೋ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ. ನಮಗೆ ಡ್ಯೂಟಿ ಇಲ್ಲ ಅಂತಂದೇಳಿ ಈ ರೀತಿ ಟೈಮ್ ಪಾಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರಾ. ಇನ್ನು ಕೆಲವರು ಆರಾಮಾಗಿ ದುಡಿತಾ ಇದ್ದಾರೆ. ಎಷ್ಟೋ ಜನ ನಮ್ಮ ಸ್ನೇಹಿತರು ಆಟೋ ಚಾಲಕರಿದ್ದಾರೆ. ಒಂದು ದಿನಕ್ಕೆ ಮನೆಗೆ ಸಾಯಂಕಾಲ 1,500ದಿಂದ 2,000 ಮನೆ ತಗೊಂಡು ಹೋಗ್ತಾರೆ. ಇವ್ರಿಗೆ ಹೆಂಗೆ ವಿಡಿಯೋ ಮಾಡೋರಿಗೆ ನಮಗೆ ಡ್ಯೂಟಿ ಇಲ್ಲ, ಅಯ್ಯೋ ರ್ಯಾಪಿಡ್ಡು. ಏನು ರ್ಯಾಪಿಡ್ ಒಂದೇನಿರೋದು? ಬೈಕ್ ಟ್ಯಾಕ್ಸಿ ಓಲಾದಲ್ಲಿಲ್ವಾ, ಊಬರಲ್ಲಿಲ್ವಾ? ಯಾಕ್ರಿ ಈ ಥರ ಸುಮ್ಮನೆ ರ್ಯಾಪಿಡ್ಗೆ? ಆಯ್ತಪ್ಪ, ರ್ಯಾಪಿಡ್ ಮಾಡೋರು ಯಾರು? ಏನು MLA ಮಕ್ಕಳ, MP ಮಕ್ಕಳ, ಇಲ್ಲ ದೊಡ್ಡ ದೊಡ್ಡ ಅನಿಲ್ ಅಂಬಾನಿ ಮಕ್ಕಳ, ಶ್ರೀಮಂತರ ಮಕ್ಕಳ? ಅಲ್ಲ, ಬಡವ್ರ ಮಕ್ಕಳು. ಕೆಲ್ಸಕ್ಕೆ ಹೋಗಿ ಬರೇ ಹಾಕೊಂಡು ಹೋಗ್ತಾರೆ. ಇಡೀ ದಿನನೂ ಅದನ್ನು ಮಾಡಲ್ಲ, ಆಫೀಸ್ಗೆ ಹೋಗ್ಬೇಕು ಹಾಕೊಂಡು ಹೋಗ್ತಾನೆ. ಪೆಟ್ರೋಲ್ಗೆ ರೀ ಕಾಸು. ಜನ ಯಾರೂ ಜಾಸ್ತಿ ದುಡ್ಡಾಗೋದು ನೋಡಲ್ಲ, ಕಡಿಮೆ ದುಡ್ಡಾಗೋದು ನೋಡ್ತಾರೆ. ನಾನು ಅಷ್ಟೇ. ಇವಾಗ ನೀವು ಆಟೋದವ್ರು ಕೆಲವರು ಜಯನಗರದಿಂದ ಇಲ್ಲಿ ಪದ್ಮನಾಭಕ್ಕೆ ಕೇಳ್ತೀವಪ್ಪ, ಒಂದಿನ ದೇವೇಗೌಡರು ಪೆಟ್ರೋಲ್ ಬಂಕ್ ಕೇಳಿದ್ವಿ. ಜಯನಗರ 4th ಬ್ಲಾಕಿಂದ ದೇವೇಗೌಡರು ಪೆಟ್ರೋಲ್ ಬಂಕ್ ಹತ್ರ ಹೋಗೋಣ, ಬರ್ತಿರೋ ಅಂದಕ್ಕೆ 150 ಕೊಡಿ, 200 ಕೊಡಿ. ಏನಕ್ಕೆ? ಮೀಟ್ರ್ ಹಾಕಂದ್ರೆ ಇಲ್ಲ ರೀ, ಬರೋಲ್ಲ ರೀ, 150 ಕೊಟ್ಟರೆ ಬರ್ತೀನಿ ರೀ, ಮೀಟ್ರ್ ಹಾಕಲ್ಲ. 200 ರೂಪಾಯಿ ಕೊಟ್ಟಿನಿ ರೀ, ಮೀಟ್ರ್ ಹಾಕಲ್ಲ. ಇದು ಯಾವ ನ್ಯಾಯ ಇದು? ಬರೀ ಆಪ್ಗಳು ಹಾಕೊಂಡು ಡ್ಯೂಟಿ ಮಾಡ್ತೀರಾ? ಈಗ ಇನ್ನೊಂದು ಕತೆ ಕೇಳಿದೆ, ಆಟೋ ಚಾಲಕರು ಹೇಳಿದ್ರು ಏನಪ್ಪ ಅಂದರೆ, ಈ ಆಪ್ಗಳು ಒಬ್ಬೊಬ್ಬ ಡ್ರೈವರು 3-4 ಆಪ್ ಹಾಕೊಂಡವೆ. ಯಾವು? ಓಲಾ ಊಬರ್ 1, ಊಬರ್ 1, 2, ರ್ಯಾಪಿಡ್ಡು ಇದೊಂದು 3, ಆಮೇಲೆ ನಮ್ಮ ಯಾತ್ರೆ 4, ಇನ್ನು ಯಾವ್ಯಾವ ಇದಾವಲ್ಲ 5. ಒಬ್ಬೊಬ್ಬರು ಮೊಬೈಲಲ್ಲಿ 5 ಆಪು. ಈ ಎಲ್ಲ ಮೊದಲೇನಿತ್ತು ಫ್ರೀ, ಏನು ದುಡ್ಡು ಕೊಡಂಗಿರಲಿಲ್ಲ ಆಪ್ನವ್ರಿಗೆ ದುಡ್ಡು ಕೊಡಂಗಿರಲಿಲ್ಲ. ಎಲ್ಲ ಆಪಲ್ಲಿ ಡ್ಯೂಟಿ ಮಾಡ್ತಿದ್ರು. ಈಗ ಆಪ್ನವ್ರು ಏನು ಮಾಡವ್ರೆ, ಒಂದು ದಿನಕ್ಕೆ 150 ರೂಪಾಯಿ ಕಟ್ ಮಾಡ್ಕೊತಾರೆ. 150 ರೂಪಾಯಿ ಒಂದು ದಿನಕ್ಕೆ 150 ಕೊಟ್ಬಿಟ್ರೆ ಅವ್ರು ನೀವು ದಿನ ಎಷ್ಟರ ಡ್ಯೂಟಿ ಮಾಡ್ಕೋ, ಈ ರೀತಿ ಮಾಡಿದ್ದಾರೆ. ಅದಕ್ಕೋಸ್ಕರ 150 ರೂಪಾಯಿ ಅಂದರೆ 5 ಆಪ್ಗಳು ಮಾಡ್ತಾರೆ. 5 ಆಪಲ್ಲಿ ಒಂದು ಆಪ್ ತೆಗೆದಾಕೆ 4 ಆಪ್ ಅಂದರೆ ಎಷ್ಟಾಯ್ತು ಹೇಳಿ? 400, ಒಂದು 600 ರೂಪಾಯಿ ಆಯಿತು. 600 ರೂಪಾಯಿ ಒಂದು ದಿನಕ್ಕೆ ಹೊಂಟೋಯ್ತಲ್ಲ ಇವ್ರಿಗೇನೆ ದುಡ್ದಿದ್ದಲ್ಲ. ದುಡ್ದದ್ದು 600 ರೂಪಾಯಿ ಇದಕ್ಕೆ ಹೊಂಟೋಯ್ತಲ್ಲ. 4 ಆಪ್ಗೂ 100-150 ಕೊಟ್ರೆ ಆಯ್ತಲ್ಲ, ಅಲ್ಲಿ 450 600 ರೂಪಾಯಿ ಹೋಯ್ತಲ್ಲ. ಒಂದು ಆಪಲ್ಲಿ ಡ್ಯೂಟಿ ಮಾಡಿರಿ, ಯಾಕೆ ಮಾಡೋಕ್ಕಾಗಲ್ಲ? ಯಾಕೆ ಮಾಡ್ತಾ ಇಲ್ಲ? ಎಷ್ಟೋ ಜನ ಚಾಲಕರು ಪುರ್ಸತ್ತಿಲ್ದಂಗೆ ಬೆಳಗ್ಗೆಯಿಂದ ಆ ಟೈಮಿಂಗ್ಸಲ್ಲಿ ಏನೇನು ಪೀಕ್ ಅವರ್ ಇರುತ್ತೋ ಅದು ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಅದ್ಭುತವಾಗಿ ಸಾಕ್ಷಿ ಸಮೇತ ತೋರಿಸ್ತೀನಿ. ನಮ್ಮ ಸ್ನೇಹಿತರನ್ನೇ ಬೆಳಗ್ಗೆ 6 ಗಂಟೆಗೆ ಆನ್ ಮಾಡ್ತಾರೆ, 12 ಗಂಟೆ 12ವರೆಗೆ ಮನೆಗೆ ಹೋಗ್ತಾರೆ. ತಿರ್ಗಾ ಮನೆಗೆ ಹೋಗಿ ಊಟ ಮಾಡ್ಕೊಂಡು 2 ಅವರ್ ರೆಸ್ಟ್ ತಗೊಂಡು ಮತ್ತೆ ಬರ್ತಾರೆ 3:30-4 ಗಂಟೆಗೆ. ಮತ್ತೆ ತಿರ್ಗಾ 11 ಗಂಟೆ ಮನೆಗೆ ಹೋಗ್ತಾರೆ. ಆರಾಮಾಗಿ ಮಾಡ್ತಾ ಇಲ್ವಾ? ದಿನಕ್ಕೆ 2,000 ತಗೊಂಡು ಮನೆಗೆ ಹೋಗ್ತಾರೆ. ಎಲ್ಲ ಗ್ಯಾಸು ಗೀಸು ಎಲ್ಲ ತೆಗೆದು ಒಂದು ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು 2,000 ರೂಪಾಯಿ ಮನೆಗೆ ತಗೊಂಡು ಆರಾಮಾಗಿ ಹೋಗ್ತಾರೆ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಸೋಮಾರಿಗಳು, ಇವ್ರ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಈ ಸೋಮಾರಿಗಳು ಏನು ಮಾಡ್ತಾರೆ, ವಿಡಿಯೋ ಮಾಡ್ಕೊಂಡು ರ್ಯಾಪಿಡ್ಡು ನೀನು ಮೋಸ ಮಾಡ್ತಾ ಇದೀಯಾ, ನಮಗೆ ಹೊಟ್ಟೆ ಮೇಲೆ ಕಲ್ಲು ಹೊಡಿತಾ ಇದೀಯಾ, ನಮ್ಮ ಹೊಟ್ಟೆ ಮೇಲೆ ಹಂಗೆ ಹೊಡಿತಾ ಇದೀಯಾ. ಯಾಕೆ? ಸರ್ಕಾರದವ್ರು ನಿಮ್ಮ ಹೊಟ್ಟೆ ಮೇಲೆ ಮಣ್ಣು ಹಾಕ್ತಾ ಇಲ್ವಾ? ಸರ್ಕಾರದವ್ರು ನಿಮ್ಮ ಹೊಟ್ಟೆ ಮೇಲೆ ಸಗಣಿ ಹಾಕ್ತಾ ಇಲ್ವಾ? ಅದನ್ನು ಕೇಳೋಕ್ಕಾಗಲ್ವಾ? ಬಡವ ರ್ಯಾಪಿಡ್ಡು ಅವ್ನು ಹೊಟ್ಟೆ ಪಾಡಿಗೆ ಅವ್ನು ಹೋಗ್ತಾ ಇದ್ದಾನೆ. ಅವನೇನು ವಿಧಾನಸೌಧ ಕೊಂಡ್ಕೊಳಕ್ಕೋ ಇಲ್ಲ ದೊಡ್ಡ ಪ್ರೆಸ್ಟೀಜ್ ಅಪಾಯಿಂಟ್ಮೆಂಟ್ಸ್ ಕೊಂಡ್ಕೊಳಕ್ಕೋ ಹೋಗಲ್ಲ ರೀ. ಅವನು ಹೊಟ್ಟೆಪಾಡು. ನೀವು ಹೆಂಗೆ ಹೊಟ್ಟೆಪಾಡು ಮಾಡ್ತೀರೋ ಅವನು ಹೊಟ್ಟೆಪಾಡು ಅವ್ನು ಹೋಯ್ತಾನೆ. ಜನಗಳು ಯಾವುದು ಕಮ್ಮಿ ಇರುತ್ತೋ ಅದರಲ್ಲಿ ಹೋಯ್ತಾರೆ. ನೀವು ಕಮ್ಮಿ ಬರ್ತೀರಾ, ಕರೆದ ಕಡೆ ಬರ್ತೀರಾ? ಬರಲ್ಲ. ಕೆಲವರು ಕರೆದ ಕಡೆ ಹೋಯ್ತಾ ಇದ್ದಾರೆ, 2,000 ರೂಪಾಯಿ ಮನೆ ತಗೊಂಡು ಹೋಗ್ತಾರೆ. ಬಾರಪ್ಪ ವಿಧಾನಪುರಕ್ಕೆ ಬರ್ತೀಯಾ? ಬರ್ತೀರಣ್ಣ. ಹಾಕೋ ಮೀಟ್ರು ಬರ್ತಾರೆ. ಬಾರಪ್ಪ ಮರ ತಳಗೋಣ, ಬರ್ತಾರೆ. ಅವರು 2,000 ರೂಪಾಯಿ ತಗೊಂಡು ಹೋಗ್ತಾರೆ. ನೀವು ಕೆಲವರು ಬರಲ್ಲ, ಇಲ್ಲ ರೀ 2 ಗಂಟೆ ಬರಲ್ಲ ರೀ. ಇಲ್ಲಿಂದ ಇಲ್ಲಿಗೆ ಜಯನಗರದಿಂದ JP ನಗರಕ್ಕೆ 400 ಕೊಡಿ, 300 ಕೊಡಿ. ಏನಂಗ ದೊಡ್ಡ ದೊಡ್ಡ ಶ್ರೀಮಂತರು ನಿಮ್ಮ ಆಟೋದಲ್ಲಿ ಬರೋರು. ಮತ್ತು ಈ ತಪ್ಪುಗಳನ್ನು ಹೇಳಿದರೆ ನಮ್ಮಿಂದ ಇವ್ರು ಲೈಕು ಫಾಲೋವರ್ ಮಾಡ್ಕೊಂಡ್ಬಿಡ್ತಾರೆ. ಆಟೋ ಡ್ರೈವರಿಗೆ ವಿಡಿಯೋ ಮಾಡಿಬಿಟ್ರೆ ಲೈಕ್ಸ್ ಬಂದ್ಬಿಡ್ತವೆ, ಫಾಲೋವರ್ ಆಗ್ಬಿಡ್ತಾರೆ. ಇದು ಬೇರೆ ಹೇಳ್ತಾರೆ ಕತೆ. ಅಯ್ಯೋ, ನಿಮ್ಮ ಸುದ್ದಿ ಮಾತಾಡಿ ನಮಗೆ ಫಾಲೋವರ್ ಮಾಡ್ಕೋಬೇಕಾ? ಅಂತ ದೊಡ್ಡದು ಬಂದಿದೆಯಾ? ಅಂತ ಹಣ ಬರ ನಮಗೆ ಬಂದಿದೆಯಾ?
ನಿಮ್ಮನ್ನ ಯಾರು ಫಾಲೋವರ್ ಆಗಂದ್ರು, ನಿಮ್ಮನ್ನ ಯಾರು ಲೈಕ್ ಮಾಡಂದ್ರು ಆಟೋದವ್ರನ್ನ? ಇಲ್ಲಪ್ಪ. ನಾವು ಆಟೋದವರು ಎಲ್ಲರೂ ಕೆಟ್ಟರು ಅಂತ ಹೇಳ್ತಾ ಇಲ್ಲ, ಗೊತ್ತಾಯ್ತು? ಎಲ್ಲರೂ ಕೆಟ್ಟರು ಅಂತ ಹೇಳ್ತಾ ಇಲ್ಲ, ಒಳ್ಳೆಯವರು ಇದ್ದಾರೆ, ಭಾಳ ಅದ್ಭುತವಾದ ಸ್ನೇಹಿತರು ಇದ್ದಾರೆ. ಮೊನ್ನೆ ನಮ್ಮ ಸ್ನೇಹಿತರೆ ಮೊಬೈಲ್ ಬಿಟ್ಟು ಹೋಗಿದ್ರು ಆಟೋದಲ್ಲಿ, ಮೊಬೈಲು ಹುಡಿಕೊಂಡು ಹೋಗಿ ಕೊಟ್ಟಿದ್ದಾರೆ ಮೊಬೈಲು, ಗೊತ್ತಾಯ್ತಾ? ಅಂಥವ್ರು ಇದ್ದಾರೆ. ಆದರೆ ಈ ಕೆಲ್ಸಕ್ಕೆ ಬರೋದವೆಲ್ಲ ವೀಡಿಯೋ ಮಾಡ್ಕೊಂಡು ಇವೆಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡಿದ್ದೀರಲ್ಲ, ಇಂಥವ್ರಿಗೆ ಈ ಮಾತು ಹೇಳ್ತಾ ಇದ್ದೀವಿ. ನೀವೇನಾದರೂ ಅಂದ್ಕೊಳ್ಳಿ, ಡೋಂಟ್ ಕೇರು. ಒಳ್ಳೇದು ಮಾಡಿದರೆ ಖಂಡಿತ ಎಲ್ಲರಿಗೂ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದರೆ ನಮಗೂ ಕೆಟ್ಟದ್ದಾಗುತ್ತೆ. ನಮಸ್ಕಾರ.